ನನ್ನ ಕ್ಲಾಸ್ಮೇಟ್ ಹುಡುಗಿ ಅವತ್ತು ಇನ್ವಿಜಿಲೇಟರ್ ಆಗಿ ಬಂದ್ಲು. ಅವಳ ಮಾತು ಕೇಳಿ ಎಕ್ಸಾಮ್ ಬರಲಿಲ್ಲ. ಕೋಮಲ್ ಸ್ಪಷ್ಟತೆ. ನವರಸ ನಾಯಕ ಜಗ್ಗೇಶ್ ಸಹೋದರ ಕೋಮಲ್ ಕೂಡ ಕನ್ನಡ ಸಿನಿಮಾಗಳಲ್ಲಿ ಮೋಡಿ ಮಾಡಿದವರು. ಒಂದ್ ಕಾಲದಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನಟಿಸುತ್ತಿದ್ದವರು. ಬಳಿಕ ಹೀರೋ ಆಗಿ ಕೂಡ ಅದೃಷ್ಟ ಪರೀಕ್ಷಿಸಿಕೊಂಡ್ರು. ತೆನಾಲಿ DALLB ಸಿನಿಮಾ ಮೂಲಕ ಮತ್ತೆ ಪ್ರೇಕ್ಷಕರನ್ನ ರಂಜಿಸಲು ಕೋಮಲ್ ಸಿದ್ಧತೆ ನಡೆಸಿದ್ದಾರೆ. ಚಿತ್ರದಲ್ಲಿ ಕೋಮಲ್ ವಕೀಲನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನಿಜ ಜೀವನದಲ್ಲಿ ಕೂಡ ಅವರು LLB ಮುಗಿಸಿ ವಕೀಲರಾಗಬೇಕಿತ್ತು. ತಂದೆಗೆ ಕೋಮಲ್ ಅವರನ್ನ ವಕೀಲನಾಗಿ ಮಾಡುವ ಆಸೆ ಇತ್ತು. ಅವರು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದಿದ್ರು. ದ್ವಿತೀಯ ವರ್ಷ LLB ಓದುವಾಗಲೇ ಅಣ್ಣನ ಜೊತೆ ಸೂಪರ್ ನನ್ನ ಮಗ ಚಿತ್ರದ ಪಾತ್ರವೊಂದರಲ್ಲಿ ನಟಿಸಿದ್ರು. ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಲು ಆರಂಭಿಸಿದ್ರು. ಸಿನಿಮಾ ಕಡೆ ಮುಖ ಮಾಡಿದ ಬಳಿಕ ಓದಿನ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ. ಕೋಮಲ್ ಅವತ್ತು ಸಿನಿಮಾ ಕಡೆ ಬರದೆ LLB ಮುಗಿಸಿ ವಕೀಲನಾಗಿದ್ರೆ ಇವತ್ತು ಜಡ್ಜ್ ಆಗಿ ಇರುತ್ತಿದ್ದ ಎಂದು ಜಗ್ಗೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತೆನಾಲಿ DALLB ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿ ವಿಚಾರವನ್ನ ಜಗ್ಗೇಶ್ ಹೇಳಿದ್ರು. ಅವನ ಸಹಪಾಠಿಗಳೆಲ್ಲ ಇವತ್ತು ಜಡ್ಜ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋಮಲ್ ಕೂಡ ಅದೇ ಸ್ಥಾನದಲ್ಲಿ ಇರಬೇಕಿತ್ತು ಎಂದಿದ್ದಾರೆ. ಇದೇ ವಿಚಾರವಾಗಿ ಕೋಮಲ್ ಇಂಟ್ರೆಸ್ಟಿಂಗ್ ಸಂಗತಿ ಬಿಚ್ಚಿಟ್ಟಿದ್ದಾರೆ. ಯಾಕೆ ಓದು ಅರ್ಧಕ್ಕೆ ನಿಲ್ಲಿಸಿದ್ದು ಎನ್ನುವುದರ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ವಿವರಿಸಿದ್ದಾರೆ. ನಾನು ವಿದ್ಯಾಭ್ಯಾಸದಲ್ಲಿ ಬಹಳ ಮುಂದಿದ್ದೆ. 2ನೇ ವರ್ಷ LLB ಮುಗಿಸಿ ರಜೆ ಸಮಯದಲ್ಲಿ ಸೂಪರ್ ನನ್ ಮಗ ಚಿತ್ರದಲ್ಲಿ ಮೊದಲ ಬಾರಿ ನಟಿಸಿದೆ ಎಂದು ಕೋಮಲ್ ಹೇಳಿಕೊಂಡಿದ್ದಾರೆ. ಅಲ್ಲದೆ ನೆನಪಿಸಿಕೊಂಡಿದ್ದಾರೆ ಕೂಡ. ಸಿನಿಮಾ ಬಿಡುಗಡೆಯಾದಾಗ ಸ್ನೇಹಿತರೆಲ್ಲ ನೋಡಿ ಮೆಚ್ಚಿಕೊಂಡ್ರು. ಅದು ನನ್ನ ತಲೆಯಲ್ಲಿ ಕೂತು ಬಿಟ್ಟು. ಬಳಿಕ ಶಿವಣ್ಣ ಮಿಲಿಟರಿ ಮಾವ ಚಿತ್ರಗಳಲ್ಲಿ ನಟಿಸಿದೆ. ಮಿಲಿಟರಿ ಮಾವ ಸಿನಿಮಾ ಪೋಸ್ಟರ್ ನಮ್ಮ ಕಾಲೇಜ್ ಮುಂದೆ ಹಾಕಿದ್ರು. ಅದರಲ್ಲಿ ನನ್ನ ಫೋಟೋಗಳು ನೋಡಿ ಸ್ನೇಹಿತರೆಲ್ಲ ಮಾತನಾಡಿದ್ರು. ಅದು ನನ್ನ ತಲೆಗೆ ಹತ್ತಿ ಬಿಡ್ತು. ಹಾಗಾಗಿ ಓದಿನ ಕಡೆ ಗಮನ ಕಮ್ಮಿ ಆಯಿತು ಎಂದು ತಿಳಿಸಿದ್ದಾರೆ. ಬಳಿಕ ಪರೀಕ್ಷೆ ಸರಿಯಾಗಿ ಬರೆಯದೆ ಹಿಂದೆ ಬಿದ್ದೆ. 5ನೇ ವರ್ಷದಲ್ಲಿ 4 ಸಬ್ಜೆಕ್ಟ್ ಅಲ್ಲಿ 1 ಕ್ಲಿಯರ್ ಮಾಡಿದೆ. ಇನ್ನು 3 ಬಾಕಿ ಉಳಿತು ಎಂದು ಕೋಮಲ್ ಹೇಳಿದ್ದಾರೆ. 9ರಿಂದ 10 ವರ್ಷಗಳ ಬಳಿಕ ನನ್ನ ಸ್ನೇಹಿತರೆಲ್ಲ ವಕೀಲರಾಗಿದ್ರು. ನನ್ನನ್ನು ಎಕ್ಸಾಮ್ ಕಟ್ಟಿ ಬರೆಯೋಕೆ ಹೇಳಿದ್ರು. ಪರೀಕ್ಷೆ ಬರೆಯಲು ಹೋದಾಗ ನನ್ನ ಕ್ಲಾಸ್ಮೇಟ್ ಹುಡುಗಿ ಒಬ್ಳು ಇನ್ವಿಜಿಲೇಟರ್ ಆಗಿ ಬಂದ್ಲು. ನನ್ನ ನೋಡಿ ಓ ಮೈ ಗಾಡ್ ಯು ಸ್ಟಿಲ್ ರೈಟಿಂಗ್ ಎಕ್ಸಾಮ್ ಅಂದ್ಲು. ಅದನ್ನ ಕೇಳಿ ನನಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಇನ್ನು ಓದ್ತಿದೀಯಾ, ಅಂತಹ ಪೆದ್ದನಾ ನೀನು ಎನ್ನುವಂತೆ ಮಾತಾಡಿಬಿಟ್ಲು. ನ್ಯಾನ್ಸಿ ಅಂತ ಆಕೆ ಹೆಸರು. ಈಗ ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ. ಆ ಮಾತು ಕೇಳಿ ಪರೀಕ್ಷೆ ಬರೆಯದೆ ಬಂದು ಬಿಟ್ಟೆ. ಆ ಸಣ್ಣ ಈಗೋ ಕಾರಣಕ್ಕೆ ಪರೀಕ್ಷೆ ಬರೆಯಲಿಲ್ಲ. ಬರೆದು ವಾಪಸ್ ಆಗಿದ್ರೆ ನಾನು ಅಡ್ವೊಕೇಟ್ ಆಗಿ ಇರ್ತಿದ್ದೆ ಎಂದಿದ್ದಾರೆ. ದೊಡ್ಡ ಅಡ್ವೊಕೇಟ್ ಆಗ್ತಿದ್ನೋ ಇಲ್ವೋ, ಅಡ್ವೊಕೇಟ್ ಅಂತೂ ಆಗಿರ್ತಿದ್ದೆ. ನಾನು ದೊಡ್ಡ ಜಡ್ಜ್ ಆಗಬೇಕಿತ್ತು ಅಂತ ಅಣ್ಣ ಶಾಸ್ತ್ರ ನೋಡಿ ಹೇಳ್ತಾರೆ. ಜಡ್ಜ್ ಆಗುವುದೆಲ್ಲ ಅಷ್ಟು ಸುಲಭ ಅಲ್ಲ. ಒಟ್ನಲ್ಲಿ ಓದಿನಲ್ಲಿ ನಾನು ಮುಂದಿದ್ದೆ, ಆದ್ರೆ ಸಿನಿಮಾ ಹುಚ್ಚು ಹತ್ತಿಸಿಕೊಂಡು ಹಿಂದೆ ಬಿದ್ದೆ ಎಂದು ಕೋಮಲ್ ವಿವರಿಸಿದ್ದಾರೆ.